ರಾಜ್ಯಕ್ಕೂ ಮಹಾಮಾರಿ ಕೋವಿಡ್ ಆತಂಕ ಶುರುವಾಗಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆ ನೀಡಲಾಗಿದೆ. ಔಷಧಿ, ಬೆಡ್ಗಳು, ಆಕ್ಸಿಜನ್ ಸಿದ್ಧಗೊಳಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಎಲ್ಲ ಆಸ್ಪತ್ರೆಗಳಿಗೆ ಸೂಚನೆ ನೀಡಿದ ಆರೋಗ್ಯ ಇಲಾಖೆ. ಇಂದು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್, ಕೋವಿಡ್ಗಾಗಿ ಮೀಸಲಿರಿಸಿರುವ ಬೆಡ್ಗಳ ಪರಿಶೀಲನೆ. ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನಾಗರಾಜರಿಂದ ಪರಿಶೀಲನೆಯ ಬಳಿಕ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸ್ತಾರೆ. ಕೋವಿಡ್ ಎದುರಿಸಲು ಆಸ್ಪತ್ರೆಗಳು ಕೂಡ ಸಜ್ಜಾಗಬೇಕಾಗಿದೆ. ಹಾಗಾಗಿ ಆಸ್ಪತ್ರೆಗಳು ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿವೆಯಾ ಅನ್ನೋದರ ಕುರಿತಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯ ಬಳಿಕ ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಸ್ತಾರೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಈಗಾಗಲೇ ಕೊರೋನಾ ಆತಂಕ ಮನೆ ಮಾಡಿದೆ. ಇದರ ನಡುವೆ ರಾಜ್ಯಕ್ಕೂ ಕೂಡ ಈಗ ಕೋವಿಡ್ ಆತಂಕ ಶುರುವಾಗಿರುವಂಥದ್ದು. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ನೀಡಿದೆ ಆರೋಗ್ಯ ಇಲಾಖೆ. ಈಗ ಕೇರಳದಲ್ಲಿ ಜೇನ್ ಉಪತಳಿ ಕಂಡು ಬಂದ್ರಿಂದ ಸರ್ಕಾರ 2 ದಿವಸದಿಂದ ಎಲ್ಲ ಆಸ್ಪತ್ರೆಗಳಿಗೆ ಒಂದು ಸೂಚನೆ ಮಾಡಿ ನೀವು ಮಾಕ್ ಡ್ರಿಲ್ ರೆಡಿ ಮಾಡಿಕೊಂಡು ಎಷ್ಟು ಆಸ್ಪತ್ರೆ ಬೆಡ್ ಇದೆ, ಅದು ಆಕ್ಸಿಜನ್ ಬೆಡ್ಸ್ ಆಗಲಿ ಅಥವಾ PP ಕಿಟ್ ಆಗಲಿ, N90 ಮಾಸ್ಕ್ ಆಗಲಿ ಅಥವಾ ಇವ್ರನ್ನ ಡಾಕ್ಟರ್ಸ್ನ HR ಕಾಂಪೊನೆಂಟ್ ಆಗಲಿ ಅಥವಾ ಡ್ರಗ್ಸು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಮಾಕ್ ಡ್ರಿಲ್ ಮಾಡಿ ಒಂದು ರೆಡಿ ಮಾಡ್ಕೊಂಡು ಅಂತ ಹೇಳಿತ್ತು. ಇದು ಮುಂಜಾಗ್ರತೆ ಕ್ರಮ. ಈಗ ನಾಳೆ ಟ್ಯಾಗ್ ಕಮಿಟಿ ಮೀಟಿಂಗ್ ಸರ್ಕಾರ ಏರ್ಪಡಿಸಿದೆ. ಅದರಲ್ಲಿ ಏನು ನಿರ್ಣಯಗಳಾಗುತ್ತೋ ಅದರ ಮೇಲೆ ಸರ್ಕಾರ ಸೂಚನೆ ಮೇಲೆಗೆ ನಾವು ಇನ್ನೂ ಸಹ ಸನ್ನದ್ಧರಾಗ್ತೀವಿ. ಯಾವ ಥರ ಪೇಷಂಟ್ನ ಅಡ್ಮಿಟ್ ಮಾಡಬೇಕು, ಏನು ಮಾಡಬೇಕಂತ ಅವರು ಸಭೆ ಸೂಚನೆ ಮಾಡ್ತಾರೆ. ಅಲ್ಲಿಯವರು ಸಹ ನಾವು ಮಾಕ್ ಡ್ರಿಲ್ಲಲ್ಲಿ ನಮ್ಮಲ್ಲಿ ಬೆಡ್ಸ್ನ ರೆಡಿ ಮಾಡ್ಕೊಂಡಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 171 ಬೆಡ್ಗಳ ಸಪ್ರೇಟ್ ಫೀಲ್ಡ್ ಬ್ಲಾಕ್ ಅಂತಿದೆ. ಅದು ಎಲ್ಲವೂ ಬೆಡ್ಗಳು ಸಹ ಆಕ್ಸಿಜನ್ ಬೆಡ್ಸ್. ಹಾಗಾಗಿ ನಾವಾಗಲೇ 3 ವೇಳೆ ನಾವು ನೋಡಿದ್ದೀವಿ. ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ. ನಾವು ಅದಕ್ಕೆ ಸಪ್ರೇಟಾಗಿ ಡಾಕ್ಟರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ ಎಲ್ಲರೂ ಸಹ ಅಪಾಯಿಂಟ್ ಮಾಡಿದ್ದೀವಿ, ನೇಮಕ ಮಾಡಿದ್ದೇವೆ. ಹಾಗೂ ಡ್ರಗ್ಸು ಸಹ ನಮ್ಮಲ್ಲಿ ಸ್ಟಾಕ್ ಇದೆ, ಇನ್ಕ್ಲೂಡಿಂಗ್ ರೆಮ್ಡೆಸಿವಿರ್. ಹಾಗಾಗಿ PP ಕಿಟ್ ಆಗಲಿ, N90 ಮಾಸ್ಕ್ ಆಗಲಿ, ಟ್ರಿಪಲ್ ಏರ್ ಮಾಸ್ಕ್ ಆಗಲಿ ಎಲ್ಲೂ ಸಹ ಇದೆ. ಆಕ್ಸಿಜನೇಷನ್ ಅಂತೂ ನಮ್ಮದೇನು ಪ್ರಾಬ್ಲಮ್ ಆಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ 2 ಟ್ಯಾಂಕ್ ಇದ್ದಾವೆ. ಈಗ ಕೋವಿಡ್ ಸೆಕೆಂಡ್ ವೇವಲ್ಲಿ ಇನ್ನೂ 1 ಅಡಿಷನಲ್ ಟ್ಯಾಂಕ್ ಆಯಿತು. ಹಾಗಾಗಿ ಒಟ್ಟಿನ 3 ಆಕ್ಸಿಜನ್ ಟ್ಯಾಂಕ್ ಇರೋದ್ರಿಂದ ಯಾವುದೇ ರೀತಿ ಇದುವರೆಗೆ ಪ್ರಾಬ್ಲಮ್ ಆಗಿಲ್ಲ. ಹಾಗಾಗಿ ನಾವು ಎಲ್ಲ ರೀತಿ ಸನ್ನದ್ಧರಾಗಿದೆ. ಏನಪ್ಪ ಅಂದರೆ ಜನಗಳಲ್ಲಿ ಇದೊಂದು ಉಪತಳಿ, ಇದಕ್ಕೆ ಓಮಿಕ್ರಾನ್ ಉಪತಳಿ. ಹಾಗೆ ಉಪಕ್ರಮ ನೀವು ಆಗಲಿ ಓಮಿಕ್ರಾನ್ ನೋಡಿದಿಲ್ಲ. 3rd ವೇವ್ನಲ್ಲಿ ಸಿವಿಯಾರಿಟಿ ಕಡಿಮೆ ಇದೆ, ಅಂದರೆ ಹಾಸ್ಪಿಟಲೈಸೇಷನ್ ಕಡಿಮೆ, ವೆಂಟಿಲೇಷನ್ ಹೋಗೋದು ಕಡಿಮೆ. ಹಾಗಾಗಿ ಜನ ಏನಾಗುತ್ತೆ ಅಂದರೆ ಫಾಸ್ಟ್ ಸ್ಪ್ರೆಡ್ ಇರುತ್ತೆ. ಜನ ಭಯಭೀತರಾಗೋದು ಬೇಡ ನೇಸರಾಗಿ. ಜನರಿಗೆ ಆಗಲೇ ಗೊತ್ತಿದೆ ಕೋವಿಡ್ ಅಪ್ರೂವ್ಡ್ ಬಿಹೇವಿಯರ್ ಅಂತ ಹೇಳ್ತೀವಲ್ಲ. ಕೆಮ್ಮಬೇಕಾದ್ರೆ ಮಾಸ್ಕ್ ಅಂತ ಕಾಫ್ ಎಟಿಕ್ವೇಟ್, ಕೆಮ್ಮಬೇಕಾದ್ರೆ ಮಾಸ್ಕ್ ಬಳಸ್ಕೊಳ್ಳೋದಾಗಲಿ ಅಥವಾ ಖರ್ಚಿವಾಗಲಿ ಅಥವಾ ಒಂದು ಕೈನ ಅಡ್ಡ ಇಟ್ಕೊಳ್ಳೋದಾಗಲಿ ಅದನ್ನು ಕಾಫ್ ಎಟಿಕ್ವೇಟ್ ಅಂತ ಹೇಳ್ತೀವಿ. 2ನೇದು ಅವರು ಎಲ್ಲೆಂದರಲ್ಲಿ ಉಗುಳಬಾರ್ದು. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಯಾರು ಕೆಮ್ಮು ಸಿಂಪ್ಟಮೆಟಿಕ್ ಅವ್ರಿಗೆ ದೂರ ಇರಿ. ಇಲ್ಲಿ ಓವರ್ ಕ್ರೌಡೆಡ್ ಪ್ಲೇಸ್ ಹೋಗಬಾರ್ದು. ಹಾಗಾಗಿ ಎಸ್ಪೆಷಲಿ ಈ ಕೋಮಾರ್ಬಿಡ್ ಕಂಡೀಷನ್ ಅಂದರೆ ಏಜ್ ಪೇಷಂಟ್ ಎಬೋ 60 ಇಯರ್ ಆಗಲಿ, ಡಯಾಬಿಟಿಕ್ ಪೇಷಂಟ್ ಆಗಲಿ, ಕ್ಯಾನ್ಸರ್ ಪೇಷಂಟ್ ಆಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ, ಇಂಥ ಪೇಷಂಟ್ಗಳು ಆದಷ್ಟು ಇಂಥ ಸಿಂಪ್ಟಮ್ಸ್ ಅಂತ ದೂರ ಇದ್ದರೆ ಒಳ್ಳೆಯದು. ಜನಗಳು ಗೊತ್ತಿದೆ. ಇನ್ನೂ ಸಹ ಈಗ ಪರಿಸ್ಥಿತಿಯಲ್ಲಿ ಅವರು ಸ್ವಲ್ಪ ಅದನ್ನು ತೀವ್ರತೆಯನ್ನು ಜಾಸ್ತಿ ಮಾಡ್ಕೊಬೇಕು. ನಾವು ಸರ್ಕಾರದ ನಿರ್ಣಯದಂತೆ ನಾವು ಪಾಲನೆ ಮಾಡ್ತೇವೆ. ಹಾಗಾಗಿ ಅನ್ನೆಸರಿ ಜನ ಗಾಬರಿ ಪಡೋದು ಬೇಡ. ಅದನ್ನು ಸೂಕ್ಷ್ಮತೆ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಸರ್. ದೇಶದಲ್ಲಿ ಮತ್ತೆ ಕೊರೋನಾ ಉಪತಳಿ ಆರ್ಭಟ ಶುರುವಾಗಿದೆ. ಹೆಮ್ಮಾರಿ ಕೊರೋನಾಗೆ ದೇಶದಲ್ಲಿ 5 ಬಲಿಯಾಗಿದ್ದಾರೆ. ಅದರಲ್ಲಿ ಕೇರಳದಲ್ಲಿ 4, ಉತ್ತರ ಪ್ರದೇಶದಲ್ಲಿ 1 ಸಾವಾಗಿದೆ. ದೇಶದಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ 1700. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬಂದಂತಹ ಮಾಹಿತಿ. ಹೆಮ್ಮಾರಿ ಕೊರೋನಾಗೆ ದೇಶದಲ್ಲಿ 5 ಬಲಿಯಾಗಿದ್ದಾರೆ. ಕೇರಳದಲ್ಲಿ 4, ಉತ್ತರ ಪ್ರದೇಶದಲ್ಲಿ 1 ಸಾವು. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬಂದಂತಹ ಮಾಹಿತಿ ಜೊತೆಗೆ ಆಕ್ಟಿವ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ 1700. ಕೊರೋನಾ ಉಪತಳಿ ಟೆನ್ಷನ್ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕೂಡ ಈಗ ಅಲರ್ಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನಾವು ಗಮನಿಸ್ತಾ ಇದ್ದೀವಿ ಕೇರಳ ರಾಜ್ಯದಲ್ಲೇ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದು ಆತಂಕವನ್ನು ಹೆಚ್ಚು ಮಾಡಿದೆ. ಇದರ ಜೊತೆಗೆ ಕೇರಳ ಒಂದರಲ್ಲೇ 4 ಜನ ಈಗ ಕೊರೋನಾಗೆ ಬಲಿಯಾದಂಥದ್ದು. ರಾಜ್ಯಕ್ಕೂ ಕೂಡ ಇದು ಒಂದು ರೀತಿ ಥ್ರೆಟನೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ? ಆರೋಗ್ಯ ಇಲಾಖೆಯಿಂದ ಹೋದಂತಹ ಸೂಚನೆ ಏನು? ಮೇಡಮ್, ಕೇಂದ್ರ ಆರೋಗ್ಯ ಇಲಾಖೆಯಿಂದಲೂ ಕೂಡ ಇದೀಗ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತೆಗೆದುಕೊಂಡು ಬರಬೇಕು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊರೋನಾ ವೈರಸ್ ಹರಡುವಿಕೆಯ ಒಂದು ಸಾಧ್ಯತೆಗಳು ಎಷ್ಟಿದೆ, ಹಾಗೇನೆ ಕೊರೋನಾ ವೈರಸ್ ಹರಡಿದ ನಂತರ
ಯಾವ ರೀತಿಯಾದಂತಹ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ವಿಚಾರವಾಗೂ ಕೂಡ ಎಚ್ಚರಿಕೆಯ ಒಂದು ಸಂದೇಶವನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಒಂದಷ್ಟು ಸಭೆಗಳನ್ನ ನಡೆಸಿದೆ. ಆ ಸಲಹೆಗಳನ್ನ ಕೂಡ ತೆಗೆದುಕೊಂಡು ನಾಳೆ ಕೂಡ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಒಂದು ಸಭೆಯನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಆ ಸಮಿತಿಯ ಒಂದು ಸಲಹೆಗಳನ್ನ ನಾವು ನೋಡೋದಾದ್ರೆ ಈಗಾಗ್ಲೇನೆ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಆಸ್ಪತ್ರೆಗಳಲ್ಲಿ ಕೊರೋನಾ ಒಂದು ಪೇಷಂಟ್ಗಳು ಹೆಚ್ಚಾದಂತ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ಈಗಾಗ್ಲೇನೆ ಬೆಡ್ಗಳನ್ನ ಕಾಯ್ದಿರಿಸಬೇಕು, ಹಾಗೇನೆ ಆಕ್ಸಿಜನ್ ವ್ಯವಸ್ಥೆ ಹೇಗಿರ್ಬೇಕು, ಸಿಬ್ಬಂದಿಗಳ ಒಂದು ಪಾಲನೆ ಯಾವ ರೀತಿಯಾಗಿ ಮಾಡ್ಬೇಕಾಗುತ್ತೆ ಸಿಬ್ಬಂದಿಗಳು ತತ್ಕ್ಷಣದಲ್ಲಿ ಅನ್ನುವಂತಹ ಕ್ರಮಗಳನ್ನ ಒಂದು ಮಾಕ್ ಡ್ರಿಲ್ ಮೂಲಕ ಕೂಡ ಇವತ್ತು ಒಂದಷ್ಟು ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ನ ನಡೆಸೋ ಮೂಲಕ ಸಿದ್ಧತೆಗಳನ್ನ ಕೂಡ ಪರಿಸ್ಥಿತಿಯ ಒಂದು ಸಿದ್ಧತೆಗಳ ತಪಾಸಣೆಯನ್ನು ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಮಾಕ್ ಡ್ರಿಲ್ ನ ಮಾಡಬೇಕು. ಜೊತೆಗೆ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳು ಹಾಗೇನೆ ಆಸ್ಪತ್ರೆಗಳಲ್ಲಿ ಬೇಕಾಗುವಂತಹ ಚಿಕಿತ್ಸೆಗೆ ಬೇಕಾಗುವಂತಹ ಬೆಡ್ ಗಳನ್ನ ಮೀಸಲಿಡಬೇಕು ಅನ್ನುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನ ರವಾನೆ ಮಾಡಲಾಗಿದೆ. ಜೊತೆಗೆ ಸಾರಿ ಹಾಗೂ ಐಲಿ ಪೇಷಂಟ್ ಗಳನ್ನ ಒಂದು ನಿಗಾ ಘಟಕಗಳನ್ನ ಅವರನ್ನ ಮತ್ತಷ್ಟು ನಿಗಾವನ್ನ ವಹಿಸ್ತಕ್ಕಂಥದ್ದು, ಅವರ ಚಿಕಿತ್ಸೆ ವ್ಯವಸ್ಥೆಯ ಬಗ್ಗೆ ಅನ್ನುವಂಥದ್ದು ಕೂಡ ಈಗಾಗಲೇ ಮುನ್ಸೂಚನೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಸಣ್ಣ ಪ್ರಮಾಣದ ಶೀತ, ಜ್ವರ, ಕೆಮ್ಮುಗಳನ್ನ ನಿರ್ಲಕ್ಷ್ಯ ಮಾಡದಂತೆ ಆಸ್ಪತ್ರೆಗೆ ತೋರಿಸ್ಕೊಳ್ಬೇಕು. ಜೊತೆಗೆ ಟೆಸ್ಟ್ ಗಳನ್ನ ಅವರಿಗೆ ಕೊರೋನಾ ವೈರಸ್ ಟೆಸ್ಟ್ ಕೊರೋನಾ ಇದೆಯಾ ಅನ್ನುವಂತಹ ಟೆಸ್ಟ್ ಗಳನ್ನ ಕೂಡ ಮಾಡ್ಲೇಬೇಕು ಅನ್ನುವಂತಹ ಒಂದಷ್ಟು ನಿಯಮಗಳು ಬರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಎಲ್ಲರಲ್ಲೂ ಕೂಡ ಸಾಕಷ್ಟು ಆತಂಕಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಪಕ್ಕದ ರಾಜ್ಯದಲ್ಲಿ ಆಗ್ತಿರುವಂತಹ ಒಂದು ವೈರಸ್ ನ ಪ್ರಮಾಣದ ಹೆಚ್ಚಳ ಏನಿದೆ, ವೈರಸ್ಗೆ ತುತ್ತಾಗುವವರ ಅವರ ಸಂಖ್ಯೆ ಏನಿದೆ ಅದು ಹೆಚ್ಚಳವಾಗ್ತಿದೆ, ಸಾವುಗಳು ಕೂಡ ಹೆಚ್ಚಳವಾಗ್ತಿದೆ. ಅದನ್ನ ಗಮನ ಹರಿಸಿದಾಗ ನಿಜಕ್ಕೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಅಗತ್ಯ ಇದೆ. ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ನಿಯಮಗಳನ್ನ ತರಬೇಕಾದಂತಹ ಅವಶ್ಯಕತೆ ಇದೆ. ಜೊತೆಗೆ ನಮಗೆ ರಹದಾರಿಯನ್ನ ಮಾಡ್ಕೊಟ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ 25th ಸೆಲೆಬ್ರೇಷನ್ ಏನಿದೆ 20th ಇಂದಲೇ ಶುರು ಆಗುತ್ತೆ. ಈ ಒಂದು ಇಯರ್ ಎಂಡ್ ರೀತಿಯಲ್ಲಿ 20th ಆದ ತಕ್ಷಣನೇ ಈ ವಾರದಿಂದಲೇ ಸಾಕಷ್ಟು ರಜಾ ದಿನಗಳು ಶುರು ಆಗುತ್ತೆ. ರಜಾ ದಿನ ಬಂದ ತಕ್ಷಣ ಎಲ್ಲರೂ ಕೂಡ ಪ್ಲಾನ್ ಮಾಡೋದು ನಮ್ಮ ಸುತ್ತಮುತ್ತ ಇರುವಂತಹ ಊರುಗಳಿಗೆ ಹೋಗಿ ಬರ್ಲಿಕ್ಕೆ. ಸೊ ಎಸ್, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.